ಚಾನಲ್. ಸೊ ಏನಪ್ಪ ಅಂದ್ರೆ ನಾನು ಬರೀ ಊರಿಗೆ ನಮ್ಮೂರಿಗೆ ಗಂಗಾವತಿಗೆ ಧಾರವಾಡಿಗೆ ತಿರ್ಗೋದಾಗೈತಿ. ಯಾಕಂದರೆ ನಾಳೆ ನಂದು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಐತಿ, ಕಾರಿಂದು ಬೈಕಿಂದು ಎರಡು ಇರೋದು. ನಾಳೆ ಇರೋದು ಗಂಗಾವತಿಯಲ್ಲೇ, ಬಟ್ ಇವತ್ತು ಕೊಪ್ಪಳಕ್ಕೆ ಹೋಗಿ ಅಲ್ಲಿ ಫೋಟೋ ಮತ್ತು ಸೈನ್ ಮಾಡಿ ಬರಬೇಕು. ಸೈನ್ ಏನೂ ಗೊತ್ತಿಲ್ಲ, ಬಟ್ ಫೋಟೋ ಅಂತೂ ಕೊಟ್ಟು ಬರಬೇಕು. ಸೊ ಅದಕ್ಕೆ ಹೊಂಟೀನಿ. ಈಗ ಹೊಂಟೀವಿ, ನಮ್ಮ ಪಪ್ಪ ನಾನು ಡ್ರಾಪ್ ಮಾಡಕತ್ತಾರ. ಕಾರ್ ಹತ್ತಿದ ಮೇಲೆ ಕಂಟಿನ್ಯೂ ಮಾಡೋಣ ಬ್ಲಾಗ್. ಓಕೆ ಓಕೆನಾ? ಓಕೆ ಓಕೆ. ಇಲ್ಲಿ ಮಮ್ಮಿ ಶಾಪ್ ಹೊಡ್ತದ. ಬಾಯ್ ಬಾಯ್. ಈ ಮ್ಯಾಂಗೋ ಗಿಡ ನೋಡ್ರಿ, ನಾನು ಸಣ್ಣಕ್ಕಿದ್ದಾಗಿಂದ ನೋಡಕತ್ತೀನಿ. ಇಲ್ಲಿವರೆಗೂ ಮ್ಯಾಂಗೋನೇ ಬಂದಿಲ್ಲ. ಇಷ್ಟು ದೊಡ್ಡ ಮರ ಬೆಳೆದಿದೆ, ಬಟ್ ಮ್ಯಾಂಗೋನೇ ಬಂದಿಲ್ಲ. ನಾವು ಅಣ್ಣ ಬರಕತ್ತಾನೆ, ಇನ್ನೂ ಬರೋ ಸಲುವಾಗಿ ವೆಯ್ಟ್ ಮಾಡಕತ್ತೀವಿ. ಎಲ್ಲಿ ಅಂದರೆ ಗಂಗಾವತಿ ಫೇಮಸ್ ರೆಸ್ಟೋರೆಂಟ್ ಐಸ್ಲ್ಯಾಂಡ್. ಇಲ್ಲೆಲ್ಲ ಫಂಕ್ಷನ್, ಸ್ಮಾಲ್ ಪಾರ್ಟಿ. ಇಲ್ಲಿ ಮೇಲೆ ಐತಿ ಇನ್ನೊಂದು, ಅಲ್ಲಿ ಫಂಕ್ಷನ್ ನಡೆದು. ಇಲ್ಲಿ ಸಿಟ್ಟಿಂಗ್ ಔಟ್ಡೋರ್ ಸಿಟ್ಟಿಂಗ್ ಐತಿ, ಇಂಡೋರ್ ಸಿಟ್ಟಿಂಗ್ ಐತಿ. ನಿಮಗೆ ಯಾವಾಗಾದರೂ ಇಲ್ಲಿ ಬಂದರೆ ನೈಟ್ ಟೈಮ್ ಬಂದರೆ ಮಸ್ತ್ ಇರ್ತೈತಿ ಇಲ್ಲಿ. ಸೊ ಬಂದಾಗ ನೆಕ್ಸ್ಟ್ ಟೈಮ್ ಬಂದಾಗ ಯಾವಾಗಾದರೂ ಇದ್ರದ್ದು ಸಪ್ರೇಟ್ ವ್ಲಾಗ್ ಮಾಡ್ತೀನಂತೆ. ಈಗಲ್ಲ, ಈಗ ಓನ್ಲಿ RTO ಆಫೀಸಿಗೆ, ಕೊಪ್ಪಳ RTO ಆಫೀಸಿಗೆ ಹೋಗೋದು, ಫೋಟೋ ಕೊಡೋದು, ಇದರದ್ದೇ ಸ್ಪೆಷಲ್ ವ್ಲಾಗ್. ಲೆಟ್ಸ್ ವೆಯ್ಟ್. ನಮ್ಮ ಅಣ್ಣನ ಬೈಕ್ ಸರ್ವಿಸಿಂಗ್ ಕೊಟ್ಟಿದ್ದೆ, ಅದ್ರಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಈಗ ಸದ್ಯಕ್ಕೆ ಸಿಗಲ್ಲ. ಇಲ್ಲೇ ಇದೆ ಏನದು ಶೋರೂಮ್, ಇಲ್ಲೇ ಕೊಟ್ಟಾರೆ. ಈಗ ಗಾಡಿ ನೋಡಿದ್ವಿ, ಬಟ್ ಕಾರ್ನ ಹೋಗಿದ್ವಿ. ಬೈಕ್ನಾಗ ಹೋಗಿದ್ದಿದ್ರೆ ಮೋಸ್ಟ್ಲಿ ಬರಬೇಕಾದ್ರೆ ನಾನೇ ಡ್ರೈವ್ ಮಾಡ್ಕೊಂಡು ಬರೋ ಪ್ಲ್ಯಾನ್ ಇತ್ತು. ಬೈಕ್ ಸಿಗಲ್ಲ, ಬಿಸಿಲೊಂದು ಐತಿ. ಸೊ ಬೈಕ್ ಇಸ್ ನಾಟ್ ಪಾಸಿಬಲ್. ಐ ಹೇಟ್ ಬಿಸಿಲು. ಎಷ್ಟು ವೀಡಿಯೋಸ್ ನೋಡ್ತೀರ ಅಷ್ಟ್ರಾಗೂ ಇರ್ತೈತದ. ಐ ಹೇಟ್ ಬಿಸಿಲು. ನೆರಳಾಗ ನಿಂತಿದ್ವಿ, ಕರ್ಕೊಂಬಂದ್ರೆ ಇಲ್ಲಿ ಬಿಸಿಲಾಗ. ಬಂದ ನೋಡ್ರಿ ವೇಸ್ಟ್ ಫೆಲೋ. ಬಾಯ್ ಬಾಯ್. ಸೊ ಈಗ ಲೆಟ್ಸ್ ಗೋ ಟು ಕೊಪ್ಪಳ. ಊಟಕ್ಕೆ ಮನೆಗೆ ವಾಪಸ್ ಬರ್ಬೇಕಂತೆ. ನಾವು ಹೊರಗೆ ಊಟ ಮಾಡಬಾರ್ದಂತ ನೋಡ್ರಿ. ಹಿಂಗೇನು ಮಾಡೋದು ಮಾಡಿದ್ರೆ. ಬಾಯ್ ಬಾಯ್. ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಯಾವ ಮೂವಿ ಇದು? ರಾಮ್ ಚರಣ್ನಿಂದ ಯಾವ್ದು ಹೊಸ ಮೂವಿ? ಪೆದ್ದಿ ಮೂವಿದು ಯಾವುದೋ ಹೊಸ ಸಾಂಗ್ ರಿಲೀಸ್ ಆಗಿದೆ ಅಂತ. ಅದನ್ನು ಚಿಕ್ರಿ ಅಂತ ನಾ ಕೇಳಿಲ್ಲ, ಈಗ ಕೇಳಕತ್ತೀನಿ. ನಾ ಕಾಪಿರೈಟ್ ಬರ್ತೈತೆ ನಂಗೆ. ಇಂಥವ್ರು ಇದ್ದಾರೆ ನೋಡ್ರಿ ಮನ್ಯಾಗ, ಅಂಥವ್ರ ಜೊತೆ ನೀವು ವ್ಲಾಗ್ ಮಾಡಕ್ ಹೋಗ್ಬೇಡ್ರಿ. ಕಾಪಿರೈಟ್ ಬೀಳ್ತೈತೆ ಅಂತ ಹೇಳಿದ್ರು, ಸಾಂಗ್ ಹಚ್ಕೊಂಡು ಕುಂತ್ರೆ ನಾವು ಏನು ಮಾಡ್ಬೇಕು? ಓಕೆ ಲೆಟ್ಸ್ ಗೋ. ಕಾಪಿರೈಟ್ ಬೀಳಬಾರ್ದಂದ್ರೆ ನಾವು ವಿಡಿಯೋ ಆಫ್ ಮಾಡ್ಬೇಕು. ಈಗ ಹೋದ್ಮೇಲೆ ಏನೇನು ಮಾಡೋದು, ಹಿಂಗೆ ಮ್ಯೂಸಿಕ್ ಅಪ್ಲೋಡ್ ಮಾಡಿ ಅದನ್ನು ಅದಕ್ಕೂ ಬೀಳ್ತೈತೆ. ಬೀಳ್ತೈತಾ? ಏನು ಹೇಳ್ತಿದ್ದ? ನೀವು ಬರೀ ಇಶಿ ಪಶಿ ಅನ್ಕೊಂತ ಹೊಲಸು ಜನ ಅಂಥವೆಲ್ಲ ಮಾತಾಡಬಾರ್ದು. ಗುಡ್ ಗರ್ಲ್ ಗುಡ್ ಬಾಯ್ ಆಗಿರ್ಬೇಕು. ಇಶಿ ಪಶಿ ಅಂತ ಮಾತಾಡಬಾರ್ದು. ಸೊ ಅಲ್ಲಿಗೆ ಹೋಗಿ ರೂಮ್ ನಂಬರ್ 8ಗೆ ಹೋಗ್ಬೇಕಂತ RTO ಆಫೀಸ್ ಆಗ. ಅಲ್ಲಿಗೆ ಹೋದ್ಮೇಲೆ ಏನಾರ ನೋಡೋಣ. ಈಗ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಅಷ್ಟು ವೈಬ್ ಇಲ್ಲ, ಸುಮ್ಮನೆ ಮನೆಯಾಗಿನವ್ರು ದೊಡ್ಡವ್ರಿಲ್ಲ ಅಂದರೆ ಇವರೆಲ್ಲ 150
ರಿಚ್ ಎಲ್ಲೈತೆ ನೋಡ್ರಿ ಇದು ಪೆಟ್ರೋಲ್ ಬಂಕ್ ಡೀಸೆಲ್ ಹಾಕ್ಸ್ಬೇಕಂತ ಬಂಕ್ ಬಂಕ್ ಐತೆ ಅಂದ್ರೆ ಅವರು ಯಾವುದು ಅಂತ ಹೇಳಿಲ್ಲ ಪೆಟ್ರೋಲ್ ಬಂಕ್ ಇರ್ತೈತಿ ನಾನು ಡೀಸೆಲ್ ಹಾಕ್ಸ್ತಾ ಬಂದೆ ಪೆಟ್ರೋಲ್ ಡೀಸೆಲ್ ಬಂಕ್ ಡೀಸೆಲ್ ಬಂಕ್ ಪೆಟ್ರೋಲ್ ಡೀಸೆಲ್ ಹಾಕ್ಸಿ ಹೋಗೋಣ ಓಕೆ ರೈಟ್ ಬಂತು ನೋಡ್ರಿ ಆರ್ ಟಿ ಆಫೀಸ್ ಸಾರಿ ನಿಮಗೆ ತೋರಿಸ್ಬೇಕು ಅನ್ಕೊಂಡೆ ಬಟ್ ಇಲ್ಲ ಒಳಗೆ ಹೋದ್ಮೇಲೆ ತಪ್ಪು ತಿಳ್ಕೊತಾರಂತ ವಿಡಿಯೋ ಮಾಡಿದ್ರೆ ವ್ಲಾಗ್ ಮಾಡಿದ್ರೆ ಸೊ ಮಾಡೋಂಗಿಲ್ಲ ಇಲ್ಲಿಗೆ ಕಟ್ ಮಾಡ್ತೀನಿ ಆಮೇಲೆ ಹೋಗೋದು ಮಾಡ್ತಿರ್ತೀನಿ ಬೈ ಬೈ ಟೇಕ್ ಕೇರ್ ಸೈನ್ ಆಯಿತು ಫೋಟೋ ಆಯಿತು ಈಗ ಬ್ಯಾಕ್ ಟು ಗಂಗಾವತಿ ಬರೀ 2 ನಿಮಿಷನೂ ಆಗಿಲ್ಲ 2 ನಿಮಿಷದ ಕೆಲ್ಸಕ್ಕೆ 2 ನಿಮಿಷದ ಒಳಗೆ ವೇಟಿಂಗ್ ಜಾಸ್ತಿ ಆಗೈತೆ ಅಷ್ಟೇ ಬಟ್ ಅದ್ರ ಕೆಲಸ ಒನ್ ಮಿನಿಟಾಗ ಮುಗ್ದೈತಿ ಇಷ್ಟು ಕೆಲಸಕ್ಕೆ 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಬಂದೆ ವೈ ನೀವು ಏನು ಗೌರ್ಮೆಂಟ್ ಕೆಲಸಪ್ಪ ತಲೆ ಕೆಡಿಸ್ತಾವ ಆ್ಯಂಡ್ ಏನಪ್ಪ ಅಂದರೆ ಊರು ದಾಟಿದ ಮೇಲೆ ನಾನು ಡ್ರೈವ್ ಮಾಡ್ತೀನಿ ಹೈವೇದಾಗ ಡ್ರೈವ್ ಮಾಡ್ತೀನಿ ಓಕೆ ವೆಯ್ಟ್ ಮಾಡಿರಿ ನೋಡೋಣ ಆ್ಯಕ್ಚುಲಿ ಬಿಸಿಲು ಭಾಳ ಇತ್ತು ಅದಕ್ಕೆ ತಣ್ಣಗೆ ಏನಾದ್ರು ಕುಡಿಬೇಕು ಅನ್ಸುತ್ತೆ ಇಲ್ಲಿ ಇದು ಏನದು ಇದಿರ್ತೈತಲ್ಲ ಏನಿದೆ ಇದೇನಿದೆ ಇದೇನಿದು ಫಲೂದಾ ಗಾಡಿ ಸೊ ಇಲ್ಲಿ ಬಾದಾಮ್ ಶೇಕ್ ಅವೇನಾದ್ರು ಭಯ ಬಾದಾಮ್ ಮಿಲ್ಕ್ ಬಾದಾಮ್ ಮಿಲ್ಕ್ ಬಾದಾಮ್ ಶೇಕ್ ಬೇಕಂಗ ಮತ್ತೆ ಶೇಕ್ ಯಾವುದು ಮಿಲ್ಕ್ ಅಂತ ಅಷ್ಟೇ ಬಾದಾಮ್ ಶೇಕ್ ಬಾದಾಮ್ ಮಿಲ್ಕ್ ಬೇರೆ ಶೇಕ್ ಎಲ್ಲಿ ಕುಂತು ಆಯ್ತಾ ಓಕೆ ಹೊರಗೆ ಕುಂತು ಕುಡಿಯೋಣ ಅವರು ಸುಸ್ತು ಮಾಡಿ ಹೊರಕತ್ತಿದ್ದೆ ಫಲೂದ ಬೇಡ ಫಲೂದ ಕುಡಿತಾರಂತೆ ನಾನು ಬಾದಾಮ್ ಇದು ಮಿಲ್ಕ್ ಇದು ಶೇಕ್ ಅಲ್ಲ ಶೇಕ್ ಹಿಂಗ ಗಿಡಗಳು ನಾ ವಿಡಿಯೋ ತೆಗಿಬೇಕಂತೇಳಿ ವಿಡಿಯೋ ಮಾಡೋದು ತೋರಿಸ್ಬೇಕಂತೇಳಿ ಇವನ್ನ ತೋರಿಸ್ಬೇಕಂತೇಳಿ ವಿಡಿಯೋದಾಗ ಓವರ್ ಆಕ್ಷನ್ ಮಾಡಕತ್ತಾನ ನಾ ತೋರ್ಸಂಗಿಲ್ಲ ನಾ ತೋರಿಸಲ್ಲ ನಾವು ವಿಡಿಯೋ ಮಾಡುವಾಗ ಸೌಂಡ್ ಜಾಸ್ತಿ ಮಾಡಿದ್ರೆ ನಾನು ವ್ಲಾಗ್ ಮಾಡ್ತೀನಿ ಮಾಡು ಯಾರು ಬೇಡಂದ್ರೆ ನಾ ವಿಡಿಯೋ ಮಾಡುವಾಗ ಸೌಂಡ್ ಜಾಸ್ತಿ ಮಾಡಿದ್ರೆ ನಾವು ಬಾದಾಮ್ ಹಿಂಗೆ ಉದ್ದ ಮೊಬೈಲ್ ಉದ್ದ ಇಟ್ಟು ವ್ಲಾಗ್ ಮಾಡಂತ ನಾವು ಹಾರಿಜೆಂಟಲ್ ಬ್ಲಾಗರ್ಸ್ ವರ್ಟಿಕಲ್ ಅದು ಇದು ಹಾರಿಜಾಂಟಲ್ ಈ ಹುಡುಗರಿಗೆ ವರ್ಟಿಕಲ್ ಹಾರಿಜಾಂಟಲ್ ಡಿಫ್ರೆನ್ಸ್ ಗೊತ್ತಿಲ್ಲ ವೇಸ್ಟ್ ಪ್ಲಸ್ ಅದೇ ನಾ ಕುಡಿತೀನಿ ಕೈ ನೋವಾಗದೆ ಕುಡಿದ್ಮೇಲೆ ಮಾಡ್ತೀನಿ ಬಾಯ್ ಇನ್ನೂರು ಎಕ್ಸ್ಟ್ರಾ ಟೂಟಿ ಫ್ರೂಟಿ ಕೇಳೀನಿ ಇಲ್ಲಿ ತಾನೇ ಟ್ರೈ ಮಾಡ್ಬೇಕಂತ ಬ್ರಿಡ್ಜ್ ನನಗೆ ಇಷ್ಟ ಇಲ್ಲ ಗಡು ಐತಿ ನಮ್ಮ ಕಾರಣ ನನಗೆ ಬೇಕು ಭಯ ಆಗ್ತದೆ ನೋಡೋಣ ಲೆಟ್ಸ್ ಭಯ ಆದ್ರೆ ನಾನು ನಿಂದಿರಿಸಿ ಬಿಟ್ಟು ಬಿಡ್ತೇನೆ ಅಷ್ಟೇ ಏನಂತೀರಾ ಅಷ್ಟೇ 100ಗೆ 120 ಹೋಗ್ತದೆ 100 ಹೊಡಿತೀನಿ ನಾನು ಈ ಕಾರ್ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಇಲ್ಲ ಆಮೇಲೆ ಇಲ್ಲಿ ಕಾರಿಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಕಾರಿಗೆ ನನ್ನಲ್ಲ ಏನೋ ಅಂತ ಬಟ್ ಇಲ್ಲಿ ಜನಕ್ಕೆ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ನನಗೆ ಮನೆಗೆ ಬಂದ್ವಿ ಸೊ ಎಲ್ಲ ಮುಗಿಸ್ಕೊಂಡು ಅದೇ 2 ನಿಮಿಷದ ಕೆಲಸ ಮುಗಿಸ್ಕೊಂಡು ನಾನೇ ಡ್ರೈವ್ ಮಾಡಿದೆ ಅಲ್ಲಿಂದ ಇಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಕಾರ್ ಇಷ್ಟು ಲಾಂಗ್ ಡ್ರೈವ್ ಮಾಡಿದ್ದು ನನಗೆ ಸಣ್ಣ ಕಾರ್ 300-400 ಕಿಲೋಮೀಟರ್ ಡ್ರೈವ್ ಮಾಡಿದ್ದು ಬಟ್ ಇದು ದೊಡ್ಡದು ಭಾಳ ತ್ರಾಸಾಯ್ತು ಭಾಳ ಅಲ್ಲ ಸ್ವಲ್ಪ ತ್ರಾಸಾಯ್ತು ಮತ್ತೇನಪ್ಪ ಅಂದರೆ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ನಂದು LLR ಬಂದು 2 ಇಯರ್ಸ್ ಆಯಿತು 2 ಇಯರ್ಸಿಂದ 2023 ಒಳಗೆ LLR ಬಂತು ನಾನು ಕಾರ್ ಅರ್ಧಂಬರ್ಧ ಕಲ್ತಿದ್ದೆ 2020 ಒಳಗೆ 2023ನಾಗ ಮತ್ತೆ ಡ್ರೈವಿಂಗ್ ಸ್ಕೂಲಿಗೆ ಹಚ್ಚಿದ್ರೆ ಲೈಸೆನ್ಸ್ ಜಲ್ದಿ ಬರುತ್ತನ್ನೋ ಕಾರಣಕ್ಕೆ ಹೋದೆ ಬಟ್
ಯಾವ ಲೈಸೆನ್ಸ್ ಯಾವ ಡ್ರೈವಿಂಗ್ ಸ್ಕೂಲ್ ಅಂದ್ರೆ ಅದು ಗಂಗಾವತಿನಾಗಿರೋರು ಕೇಳ್ರಿ. ಯಾರೋ ಅದಕ್ಕೆ ಬೈ ಮಿಸ್ಟೇಕ್ ಬೈ ಚಾನ್ಸ್ ಎಲ್ಲ ಡ್ರೈವಿಂಗ್ ಸ್ಕೂಲ್ ಕ್ಲೋಸ್ ಆಗಿ ಅದೊಂದೇ ಓಪನ್ ಐತಂದ್ರೂ ಅದಕ್ಕೆ ಹೋಗ್ಬೇಡ್ರಿ. ಅದು ಯಾವ್ದು ಗೊತ್ತಾ? ಕುಬೇರ ಡ್ರೈವಿಂಗ್ ಸ್ಕೂಲ್. ಇದು ಯಾವುದದು, ಯಾವ ಮಠ? ಕಲ್ಮಠದ ಹತ್ರ ಇರೋ ಅಕ್ಕಪ್ಪ ಅಂತೆ ಕುಬೇರ ಡ್ರೈವಿಂಗ್ ಸ್ಕೂಲ್ ಕಲ್ಮಠದ ಹತ್ರ ಐತಿ. ಅಲ್ಲಿಗೆ ಹೋಗ್ಬೇಡ್ರಿ. 2 years ಆಯ್ತು. ನಾನಾಗಿ ಕಾಲ್ ಮಾಡಿ ಕೇಳ್ಬೇಕು ಅವರಿಗೆ ಯಾವಾಗ ಐತಿ ಏನು ಅನ್ನೋದು. ಒಂದು ಅಪ್ಡೇಟ್ ಕೊಡ್ತಿರ್ಲಿಲ್ಲ, ಏನಿಲ್ಲ. ಬರೀ ಮತ್ತು ರೊಕ್ಕ ಕೊಟ್ಟಿವ ಫಸ್ಟ್ ಎಲ್ಲ ಸ್ಟಾರ್ಟಿಂಗೇ ಕೊಟ್ಬಿಟ್ಟಾರೆ. 7,000 9,000 ಕೊಟ್ಟಾರ. ಆದರೂ 2 yearsಯಿಂದ ಮಾಡಿಸಿಲ್ಲ. ಈಗ ಬೇರೆ ಡ್ರೈವಿಂಗ್ ಸ್ಕೂಲ್ ಯಾವುದದು, CBS ಡ್ರೈವಿಂಗ್ ಸ್ಕೂಲಲ್ಲಿ ಅವ್ರಿಗೆ ಹೋಗಿ ಮಾತಾಡಿದರೆ ಅವ್ರಿಗೆ ಮಾಡಿಸ್ಕೊಟ್ರು. ಈಗ ನಾಳೆ ಟೆಸ್ಟ್ ಐತಿ, ಅದು ಬರ್ತೈತಿ. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಅದು ಹೇಳಿ ಈಗ 1 ತಿಂಗಳಾಗ ಮಾಡಿಸ್ಕೊಟ್ರು ಅವರು. ಬಟ್ ಇವರು ಈ ಕುಬೇರ ಡ್ರೈವಿಂಗ್ ಸ್ಕೂಲ್ 2 years ಆಯಿತು. ಈಗ ಹೋಗಿ ಮಾತಾಡಿ ಬರ್ತೀನಿ ಅವ್ರ ಜೊತೆ. ಈಗಿಲ್ಲ ನಾಳೆ ರೊಕ್ಕ ವಾಪಸ್ ಬೇಕು. ನಾನು 2 ವರ್ಷ ಯಾರು ಕಾಯ್ತಾರ ಲೈಸೆನ್ಸಿಗೆ? ಹಾಂ ಅಲ್ಲ, 2 ವರ್ಷ ಕಾಯಂಗಿಲ್ಲ. ಪ್ಲಸ್ ಬೇರೆ ಕಡೆ ಆಲ್ರೆಡಿ ಮತ್ತೆ ಮಾಡ್ಸೀನಿ, ಅವನು ಮಾಡಿಸಿಲ್ಲ. ಸೊ ಹೋಗಿ ರೊಕ್ಕ ಇಸ್ಕೊಂಡು ಬರೋಕಿನ ಅಷ್ಟು ಭಾಳ ಸಿಟ್ಟೈತೆ ನನಗೆ. ಈಗ ಕಾಣಲ್ಲ ನಿಮಗಷ್ಟೇ. ಸೊ ಯಾರ್ಯಾರು ಗಂಗಾವತಿಯಾಗದಿರಲ್ಲ, ಕುಬೇರ ಡ್ರೈವಿಂಗ್ ಸ್ಕೂಲಿಗೆ ಮಾತ್ರ ಹೋಗ್ಬೇಡ್ರಿ. ನೆಕ್ಸ್ಟ್ ಬ್ಲಾಗ್ ನೋಡಿರಿ, ನನಗೆ ನಾಳೆ ಡ್ರೈವಿಂಗ್ ಟೆಸ್ಟ್ ಅಂತ ಬೈಕ್ ಕಾರ್ 2 ಕೊಡ್ತೇನೆ ಅಂತ. ಈ ಬ್ಲಾಗ್ ಇಲ್ಲಿಗೆ ಎಂಡ್. ಸೊ ಬಾಯ್ ಬಾಯ್, ಟೇಕ್ ಕೇರ್.